ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇನ್ನೇನು ಆಷಾಢ ಮಾಸ, ಶ್ರಾವಣ ಮಾಸ ಹತ್ರಕ್ಕೆ ಬರ್ತಾ ಇದೆ. ಹಾಗಾಗಿ ಶುಕ್ರವಾರದ ದಿವಸ ಲಕ್ಷ್ಮಿಯನ್ನು ಮನೆಗೆ ಆಹ್ವಾನ ಮಾಡೋದಕ್ಕೆ ಹೊಸ್ತಿಲು ಪೂಜೆಯನ್ನು, ತುಳಸಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು, ಜೊತೆಗೆ ಶುಕ್ರವಾರ ಮಾಡಬೇಕಾದಂಥ ಒಂದು ವಿಶೇಷ ಆಚರಣೆ ಬಗ್ಗೆಯೂ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಸರಳವಾಗಿ ಮಾಡ್ಕೊಳ್ಬೋದಂಥ ಪೂಜೆ, ಯಾರು ಬೇಕಾದರೂ ಮಾಡ್ಬೋದು. ಆಷಾಢ ಮಾಸದಲ್ಲಿ ಹಾಗೆ ಶ್ರಾವಣ ಮಾಸದಲ್ಲಿ ನಾವು ವಿಶೇಷವಾಗಿ ಲಕ್ಷ್ಮೀ ವ್ರತಗಳನ್ನು ಮಾಡ್ತೀವಲ್ವ, ಆ ಸಮಯದಲ್ಲಿ ಲಕ್ಷ್ಮಿಯನ್ನು ಮನೆಗೆ ಆಹ್ವಾನ ಮಾಡೋದಕ್ಕೆ ಅಂತ ಈ ರೀತಿಯಾಗಿ ಪೂಜೆಯನ್ನು ಮಾಡಬೇಕಾಗತ್ತೆ. ಬನ್ನಿ ಹಾಗಿದ್ರೆ ಯಾವ ರೀತಿ ಹೊಸ್ತಿಲು ಪೂಜೆ ಹಾಗೆ ತುಳಸಿ ಪೂಜೆಯನ್ನು ಮಾಡಬೇಕು ಅಂತ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಶುದ್ಧವಾಗಿರುವಂಥ ನೀರನ್ನು ಹಾಕಿ ಹೊಸ್ತಿಲನ್ನು ನೀಟಾಗಿ ತೊಳ್ಕೊಳ್ಳಿ. ಆನಂತರ ಹೊಸ್ತಿಲು ಒರೆಸೋದಕ್ಕೆ ಅಂತಲೇ ಸಪ್ರೇಟಾಗಿ ಒಂದು ಬಟ್ಟೆಯನ್ನು ಇಟ್ಕೊಂಡಿದ್ರೆ ಆ ಬಟ್ಟೆಯಲ್ಲಿ ನೀಟಾಗಿ ಹೊಸ್ತಿಲನ್ನು ಕೂಡ ಒರೆಸ್ಕೋಬೇಕಾಗತ್ತೆ. ಅನಂತರ ಸ್ವಲ್ಪ ಅರಿಶಿಣಕ್ಕೆ ನೀರನ್ನು ಹಾಕಿ ಅನಂತರ ಅರಿಶಿಣದ ನೀರನ್ನು ಅಥವಾ ಆ ಪೇಸ್ಟನ್ನು ಹೊಸ್ತಿಲಿಗೆ ಪೂರ್ತಿಯಾಗಿ ಹಚ್ಚಬೇಕು. ಹೊಸ್ತಿಲಿಗೆ ಅರಿಶಿಣವನ್ನು ಹಚ್ಚೋದು ಯಾವುದೇ ಒಂದು ದುಷ್ಟಶಕ್ತಿ ಅದನ್ನು ದಾಟ್ಕೊಂಡು ಮನೆ ಒಳಗಡೆ ಬರಬಾರ್ದು ಅಂತ. ಅದೇ ರೀತಿಯಲ್ಲಿ ನಾವು ಹೊಸ್ತಿಲನ್ನು ಮರದಲ್ಲಿ ಮಾಡಿಸಿರ್ತೀವಲ್ಲ, ಆ ಮರಕ್ಕೆ ಯಾವುದೇ ರೀತಿಯಾದಂಥ ಹುಳು ಬೀಳಬಾರ್ದು, ಕುಟ್ಟು ಹತ್ತಿ ಆ ಮರ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಅರಿಶಿಣವನ್ನು ಹಚ್ಚುತ್ತಾ ಇದ್ರು. ಹಾಗಾಗಿ ಪೂರ್ತಿಯಾಗಿ ಅರಿಶಿಣವನ್ನು ಹಚ್ಕೊಂಡು ಅನಂತರ ಹೊಸ್ತಿಲಿನ ಎರಡೂ ಭಾಗದಲ್ಲಿಯೂ ಕೂಡ ಅರಿಶಿಣ ಕುಂಕುಮ ಇಟ್ಟು ಅಲಂಕಾರವನ್ನು ಮಾಡ್ಕೊಳ್ಳಿ. ಹೊಸ್ತಿಲನ್ನು ಪೂಜೆ ಮಾಡಬೇಕಲ್ಲ ಅಂತ ಬಿಟ್ಟು ಪೂಜೆ ಮಾಡಬಾರ್ದು. ಹೊಸ್ತಿಲಲ್ಲಿ ಶಿವ ಪಾರ್ವತಿ ನೆಲೆಸಿರ್ತಾರೆ, ಹಾಗೆ ಲಕ್ಷ್ಮೀ ದೇವಿಯ ವಾಸಸ್ಥಾನ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಹೊಸ್ತಿಲನ್ನು ಎಷ್ಟು ನಾವು ನೀಟಾಗಿ ಇಟ್ಕೊಳ್ತೀವೋ, ಎಷ್ಟು ಕಳಕಳಿಯಾಗಿ ಇಟ್ಕೊಳ್ತೀವೋ ಅಷ್ಟು ಕೂಡ ಒಳ್ಳೆಯದು. ಇನ್ನು ರಂಗೋಲಿಯನ್ನು ಹಾಕುವಾಗೂ ಕೂಡ ಆದಷ್ಟು ದೇವರಿಗೆ ಸಂಬಂಧಪಟ್ಟಂಥ ರಂಗೋಲಿಗಳನ್ನೇ ಹಾಕಬೇಕಾಗತ್ತೆ. ರಂಗೋಲಿ ಹಾಕೋದಕ್ಕೆ ನೀವು ಅಕ್ಕಿ ಹಿಟ್ಟನ್ನಾದರೂ ಬಳಸ್ಬೋದು ಅಥವಾ ರಂಗೋಲಿ ಪುಡಿಯನ್ನಾದರೂ ಬಳಸ್ಬೋದು. ರಂಗೋಲಿ ಹಾಕುವಾಗ ಒಂದೇನು ನೆನಪಲ್ಲಿ ಇಟ್ಕೋಬೇಕು ಅಂತಂದರೆ, ಹೊಸ್ತಿಲಿನ ಮೇಲೆ 24 ಗೆರೆಗಳು ಬರೋ ರೀತಿ ಹಾಕಬೇಕಾಗತ್ತೆ. ಅದಾದ ನಂತರ ಶಂಖ, ಚಕ್ರ, ಕಮಲದ ಹೂವು, ಪದ್ಮ, ಸ್ವಸ್ತಿಕ್ಕು, ಶ್ರೀ, ಓಂ, ಗೋಪಾದ, ಲಕ್ಷ್ಮೀಪಾದ, ವಿಷ್ಣುಪಾದ, ಚಂದ್ರ, ಸೂರ್ಯ, ಹಾಗೆ ಗದೆ, ನಕ್ಷತ್ರ, ಈ ರೀತಿ ದೇವರಿಗೆ ಸಂಬಂಧಪಟ್ಟಂಥ ರಂಗೋಲಿಗಳನ್ನು ಹಾಕೊಳ್ಳಿ. ಹಾಗೆ ಯಾವುದೇ ಕಾರಣಕ್ಕೂ ಇಂಟು ಮಾರ್ಕನ್ನು ಹೊಸ್ತಿಲ ಮೇಲೆ ಹಾಕಬಾರ್ದು ಅಂತ ಹೇಳ್ತಾಳೆ. ಇದರಿಂದ ತುಂಬಾ ಹಣಕಾಸಿನ ಸಮಸ್ಯೆಗಳು ನಿಮಗೆ ಕಾಡಬಹುದು. ಹಾಗಾಗಿ ಇಂಟು ಹಾಕ್ಬಿಟ್ಟು ಲಕ್ಷ್ಮೀ ಪಾದವನ್ನು ಬರೀತಾರಲ್ಲ, ಆ ರೀತಿ ಬರೆಯೋದಕ್ಕೆ ಹೋಗಬೇಡಿ. ಮುಂಚೆ ನಾನು ಕೂಡ ಅದೇ ತಪ್ಪು ಮಾಡ್ತಾಯಿದ್ದೆ, ಆದರೆ ಯಾರೋ ಒಬ್ಬರು ನನಗೆ ತಿಳಿಸಿ ಹೇಳಿದ್ರು ಈ ರೀತಿ ಲಕ್ಷ್ಮೀ ಪಾದವನ್ನು ಹಾಕಬಾರ್ದು ಅಂತ. ಹಾಗಾಗಿ ನಾನು ಅವತ್ತಿಂದ ಆ ರೀತಿಯಾಗಿ ಲಕ್ಷ್ಮೀ ಪಾದವನ್ನು ಹಾಕೋದಕ್ಕೆ ಹೋಗಲ್ಲ. ರಂಗೋಲಿಗಳನ್ನು ನಾವು ಹೊಸ್ತಿಲ ಮೇಲೆ ಹಾಕೊಂಡಾಗ ಆ ರಂಗೋಲಿಯನ್ನು ಕೂಡ ನಾವು ದೈವ ಸ್ವರೂಪ ಅಂತ ಭಾವಿಸಿ ಅವಕ್ಕೂ ಕೂಡ ಅರಿಶಿಣ ಕುಂಕುಮಾಕ್ಷತೆ ಹಾಕಿ ಪೂಜೆ ಮಾಡಬೇಕು. ಅನಂತರ ಇವಾಗ ಮುಖ್ಯವಾಗಿರುವಂಥ ಅಂಶ ಏನಂದರೆ, ಇವಾಗ ಆಷಾಢ ಹಾಗೆ ಶ್ರಾವಣ ಆಗಿರೋದ್ರಿಂದ ಹೊಸ್ತಿಲ ಬಳಿ ಒಂದು ಕಳಸವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡಿದ್ರೆ ಅದು ಲಕ್ಷ್ಮಿಗೆ ಆಹ್ವಾನೆ ಅಂತ. ಹಾಗಾಗಿ ನಾನು ಹೊಸ್ತಿಲಿನ ಬಲಭಾಗದಲ್ಲಿ ಅಥವಾ ನಿಮ್ಮ ಹೊಸ್ತಿಲ ಹತ್ರ ಈಶಾನ್ಯ ಮೂಲೆ ಇದ್ದರೆ ಆ ಒಂದು ಮೂಲೆಯಲ್ಲಿ ಸ್ವಲ್ಪ ಅರಿಶಿಣದ ನೀರನ್ನು ಹಾಕಿ ಅಥವಾ ಗೋಮಯವನ್ನು, ಸಗಣಿಯನ್ನು ಹಾಕಿ ಸಾರಿಸಿ ಅದರ ಮೇಲೆ ಸ್ವಲ್ಪ ರಂಗೋಲಿಯನ್ನು ಹಾಕಿ ಅದರ ಮೇಲೆ ಕಳಸವನ್ನು ಸ್ಥಾಪನೆ ಮಾಡ್ತಾಯಿದ್ದೀನಿ. ನೀವಿಲ್ಲಿ ಕಳಸ ಸ್ಥಾಪನೆ ಮಾಡೋದಕ್ಕೆ ಮಣ್ಣಿನ ಮಡಿಕೆಯನ್ನು ಬಳಸ್ಬೋದು, ಹಿತ್ತಾಳೆ ಅಥವಾ ತಾಮ್ರದ ಕಳಸದ ಚೊಂಬು ಚಿಕ್ಕದಾಗಿರುತ್ತಲ್ಲ ಅದನ್ನು ಬಳಸ್ಬೋದು. ನಾನಿಲ್ಲಿ ಮಣ್ಣಿನ ಮಡಿಕೆನೇ ತೊಗೊಂಡಿದ್ದೀನಿ. ಮಣ್ಣಿನ ಮಡಿಕೆಗೆ ನಾನು ಸ್ವಲ್ಪ ಅಲಂಕಾರ ಎಲ್ಲ ಮಾಡಿಟ್ಟಿದ್ದೆ, ಅದನ್ನೇ ಇವತ್ತು ಯೂಸ್ ಮಾಡ್ತಾಯಿದ್ದೀನಿ ಪೂಜೆಗೆ. ನೀವು ಪ್ಲೇನಾಗಿರುವಂಥ ಮಡಿಕೆನೇ ತೊಗೋಬೋದು. ಆ ಪ್ಲೇನಾಗಿರುವಂಥ ಮಡಿಕೆಗೆ ಸ್ವಲ್ಪ ಅರಿಶಿಣವನ್ನು ಹಚ್ಚಿ ಅರಿಶಿಣ ಕುಂಕುಮ ಇಟ್ಟು ಅಲಂಕಾರ ಮಾಡಿದ್ರೆ ಸಾಕಾಗುತ್ತೆ. ನಾನಿವಾಗ ಅಲಂಕಾರ ಮಾಡಿರುವಂಥ ಮಡಿಕೆಗೆ ಅರಿಶಿಣ ಕುಂಕುಮವನ್ನು ಇಟ್ಕೊಂಡು ಆ ರಂಗೋಲಿಯ ಮೇಲೆ ಈ ಕಳಸವನ್ನು ಇಡ್ತಾಯಿದ್ದೀನಿ. ಅದಾದ ನಂತರ ಈ ಕಳಸಕ್ಕೆ ನಾವು ಶುದ್ಧವಾಗಿರುವಂಥ ನೀರನ್ನು ಹಾಕಬೇಕಾಗತ್ತೆ. ನೀರು ಹಾಕಿದ ನಂತರ ಅದಕ್ಕೆ ಅರಿಶಿಣ, ಕುಂಕುಮ, ಅಕ್ಷತೆ ಹಾಗೆ ₹1 ನಾಣ್ಯವನ್ನು ಹಾಕಬೇಕು. ಜೊತೆಗೆ ನಿಮ್ಮ ಮನೆಯಲ್ಲಿ ಜವ್ವಾದ ಪೌಡರ್ ಇದ್ದರೆ, ಅಂದರೆ ಅದು ಸುವಾಸನೆಯುತವಾದಂತಹ ಒಂದು ಪೌಡರ್, ಅದು ಲಕ್ಷ್ಮಿಯನ್ನು ಆಹ್ವಾನ ಮಾಡುತ್ತೆ. ಆ ಪೌಡರ್ ಇದ್ದರೆ ಹಾಕ್ಕೊಳ್ಳಿ, ತುಂಬಾ ಒಳ್ಳೆಯದು. ಆ ಪೌಡರ್ ಇಲ್ಲದೇ ಇದ್ದರೆ ಪರವಾಗಿಲ್ಲ, ಒಂದು ಸ್ವಲ್ಪ ಏಲಕ್ಕಿನೋ ಅಥವಾ ಪಚ್ಚಕರ್ಪೂರವನ್ನು ಕುಟ್ಬಿಟ್ಟು ಇದು ನೀರೊಳಗಡೆ ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ. ಆನಂತರ ಹೂವಿನ ದಳಗಳನ್ನು ಹಾಕಿ ಒಂದು ಸೇವಂತಿಗೆ ಕೂಡ ಇಟ್ಟು ಈ ಕಳಸವನ್ನು ತಯಾರು ಮಾಡ್ಕೊಂಡಿದ್ದೀನಿ. ಇಷ್ಟೇ ಮಾಡಬೇಕಾಗಿರೋದು. ಈ ರೀತಿ ಒಂದು ಕಳಸವನ್ನು ನೀವು ಹೊಸ್ತಿಲಿನ ಬಲಭಾಗ ಆಗಲಿ ಅಥವಾ ಹೊಸ್ತಿಲ ಹತ್ರ ಈಶಾನ್ಯ ಮೂಲೆಯಲ್ಲಾಗಲಿ ಒಂದು ಕಳಸವನ್ನು ಸ್ಥಾಪನೆ ಮಾಡಬೇಕಾಗತ್ತೆ. ಇನ್ನು ಯಾವ ರೀತಿ ನಾವು ಹೊಸ್ತಿಲ ಪೂಜೆಯನ್ನು ಮಾಡಿದ್ದೀವೋ ಅದೇ ರೀತಿ ತುಳಸಿಗೂ ಕೂಡ ಅರಿಶಿಣ ಕುಂಕುಮ ಇಟ್ಟು ಹೂಗಳನ್ನು ಇಟ್ಟು ಅಲಂಕಾರವನ್ನು ಮಾಡಬೇಕು. ತುಳಸಿ ಮುಂದೆನೂ ಕೂಡ ದೀಪವನ್ನು ಹಚ್ಚಬೇಕು. ಹಾಗೆ ಹೊಸ್ತಿಲ ಅಕ್ಕಪಕ್ಕನೂ ಕೂಡ ದೀಪಗಳನ್ನು ಹಚ್ಕೋಬೇಕು. ದೀಪ ಹಚ್ಚುವಂಥ ಕಡೆನೂ ಕೂಡ ನಾನು ಅರಿಶಿಣ ಹಚ್ಚಿ ರಂಗೋಲಿ ಹಾಕಿದ್ದೀನಿ, ಲಕ್ಷ್ಮೀ ಪಾದಗಳನ್ನು ಬರೆದಿದ್ದೀನಿ.
ಅದರ ಮೇಲೆ ದೀಪಗಳನ್ನು ಇಟ್ಕೊಂಡಿದ್ದೀನಿ. ಇವಾಗ ಅಗರಬತ್ತಿಯನ್ನು ಹಚ್ಕೊಂಡು ಧೂಪವನ್ನು ತೋರಿಸ್ತಾ ಇದ್ದೀನಿ. ಹೊಸ್ತಿಲ ಮುಂಭಾಗದಲ್ಲಿ ನಿಮಗೆ ಜಾಸ್ತಿ ಜಾಗ ಇದ್ದರೆ ದೊಡ್ಡದಾಗಿ ರಂಗೋಲಿ ಹಾಕ್ಕೊಂಡು ಬಣ್ಣನೆಲ್ಲ ತುಂಬೋದು. ತುಂಬ ಚಿಕ್ಕದಾಗಿದೆ ಅಂತಂದರೆ ನೀವು ಸ್ಟೆನ್ಸಿಲ್ಸನ್ನು ಬಳಸಿ ಸಿಂಪಲ್ಲಾಗೇ ರಂಗೋಲಿ ಹಾಕೋಬೋದು, ಅಥವಾ ಹೊಸ್ತಿಲ ಮೇಲೆ ಹಾಕಿರೋವಂಥ ರಂಗೋಲಿನೇ ಸಾಕು ಅಂದರೂ ಕೂಡ ನಡೆಯುತ್ತೆ. ಹೊಸ್ತಿಲಿಗೆ ಧೂಪ ಎಲ್ಲ ತೋರಿಸಿದ ನಂತರ ತುಳಸಿ ಗಿಡಕ್ಕೂ ಕೂಡ ನಾವು ಅಗರಬತ್ತಿ ತೋರಿಸಿ ಪೂಜೆ ಮಾಡಬೇಕು. ಆನಂತರ ಕರ್ಪೂರವನ್ನು ಹಚ್ಕೊಂಡು ಆರತಿ ಕೂಡ ಮಾಡಬೇಕಾಗತ್ತೆ. ಯಾವುದೇ ಒಂದು ವ್ರತ ಆಗಿರಲಿ, ಪೂಜೆ ಆಗಿರಲಿ, ಮನೆ ವಾರ ಆಗಿರಲಿ, ನೀವು ಮೊದಲು ಹೊಸ್ತಿಲು ತುಳಸಿ ಪೂಜೆಯನ್ನು ಮುಗಿಸಿ ಅನಂತರನೇ ಬೇರೆ ಕಾರ್ಯಗಳನ್ನು ಮಾಡಬೇಕಾಗತ್ತೆ. ಹಾಗಾಗಿ ಮೊದಲು ನಾವು ಯಾವುದೇ ಪೂಜೆ ಮಾಡದೇ ಇದ್ರೂ ನಡೆಯುತ್ತೆ, ಹೊಸ್ತಿಲು ತುಳಸಿ ಪೂಜೆಯನ್ನು ಪ್ರತಿದಿನ ಮಾಡಲೇಬೇಕು. ಅಟ್ಲೀಸ್ಟ್ ಪ್ರತಿದಿನ ತುಂಬ ಸರಳವಾಗಿ ಮಾಡ್ಕೊತೀವಿ ಅಂತಂದ್ರೂ ಶುಕ್ರವಾರ ದಿವಸ ಈ ರೀತಿ ಮಾಡಿದ್ರೆ ತುಂಬಾ ಶುಭ ಮನೆಗೆ. ಮಂಗಳಾರತಿ ಮಾಡಿದ ನಂತರ ಇಲ್ಲಿ ಸಾಂಬ್ರಾಣಿ ಧೂಪವನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ. ಸಾಂಬ್ರಾಣಿ ಧೂಪವನ್ನು ಪ್ರತಿ ಶುಕ್ರವಾರದ ದಿವಸ ಮನೇಲಿ ಹಾಕೋದ್ರಿಂದ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಅಥವಾ ನಕಾರಾತ್ಮಕ ಶಕ್ತಿ ಮನೆಯಲ್ಲಿರೋದಿಲ್ಲ. ಕಡೆ ಪಕ್ಷ ವಾರಕ್ಕೊಂದ್ಸಲ ಅಥವಾ ಅಮಾವಾಸ್ಯೆ ದಿನ ಆಗಲಿ ಈ ರೀತಿ ಸಾಂಬ್ರಾಣಿ ಧೂಪವನ್ನು ಮನೆಯಲ್ಲಿ ಹಾಕಿ ತುಂಬ ಒಳ್ಳೆಯದು. ಇದರಿಂದ ಕ್ರಿಮಿಕೀಟಗಳು ಮನೇಲಿ ಏನಾದರೂ ಇದ್ದರೆ ಸೊಳ್ಳೆಗಳ ಕಾಟ ಅಥವಾ ನುಸಿ ಇದೆಲ್ಲ ಕಡಿಮೆ ಆಗುತ್ತೆ. ಈ ರೀತಿ ತುಂಬ ಸರಳವಾಗಿ ಈ ಒಂದು ಪೂಜೆಯನ್ನು ಮಾಡ್ಕೋಬೋದು. ಉರುಳಿ ಇದ್ದರೆ ಉರುಳಿಗೂ ಕೂಡ ನೀರು ಹಾಕಿ ಸುಗಂಧ ಭರಿತವಾದಂಥ ಪುಷ್ಪಗಳಿಂದ ಅಲಂಕಾರವನ್ನು ಮಾಡ್ಬೋದು. ಇನ್ನು ಯಾವುದಾದ್ರೂ ಒಂದು ಪೂಜೆಯನ್ನು ತಿಳಿಸ್ಕೊಟ್ಟಾಗ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕಂತ ಕೇಳ್ತಾ ಇರ್ತೀರ ನಿಮ್ಮಲ್ಲಿ. ಹಾಗಾಗಿ ಬೆಳಗ್ಗೆ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ, ಅಥವಾ ಸಂಜೆ ಗೋಧೂಳಿ ಸಮಯ, ಆ ಸಮಯದಲ್ಲಿ ಗೋವುಗಳು ಮನೆಗೆ ಬರುವಂಥ ಸಮಯ, ಲಕ್ಷ್ಮಿ ಮನೆಗೆ ಬರುವಂಥ ಸಮಯ, ಬಾಗಿಲು ಹಾಕಬೇಡಿ ಅಂತ ಮನೆಯಲ್ಲಿ ಹಿಂದಿನವರೆಲ್ಲ ಹೇಳ್ತಾ ಇದ್ರಲ್ವ. ಹಾಗಾಗಿ ಸಂಜೆ ಕೂಡ ನೀವು ಪೂಜೆಯನ್ನು ಮಾಡ್ಕೋಬೋದು ಬೆಳಗ್ಗೆ ಆಗಲಿಲ್ಲ ಅಂತಂದರೆ. ಇನ್ನು ಹೊಸ್ತಿಲತ್ತ ಇಟ್ಟಿರೋಂಥ ಆ ಕಳಸವನ್ನು ಯಾವಾಗ ತೆಗಿಬೇಕು ಅಂತಂದರೆ ಮಾರನೇ ದಿವಸ ಶನಿವಾರದ ದಿವಸ ತೆಗೆದು ನೀವು ಆ ನೀರನ್ನು ಯಾವುದಾದ್ರೂ ಗಿಡಕ್ಕೆ ಹಾಕಿ ಮತ್ತೆ ಅದನ್ನು ತೊಳೆದಿಟ್ಕೊಂಡು ಮುಂದಿನ ವಾರ ಬಳಸ್ಬೋದು. ನೋಡೋರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಶುಕ್ರವಾರದ ದಿವಸ ಲಕ್ಷ್ಮಿಯನ್ನು ಮನೆಗೆ ಆಹ್ವಾನ ಮಾಡೋದಕ್ಕೆ ಯಾವ ರೀತಿ ಹೊಸ್ತಿಲು ಪೂಜೆಯನ್ನು, ತುಳಸಿ ಪೂಜೆಯನ್ನು ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಹಾಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.